ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿ ಬೀದರ್ ಜಿಲ್ಲೆಯ ಗ್ರಾಮದಲ್ಲಿ ಅಲೆಮಾರಿ ಜನಾಂಗಕ್ಕೆ, ಬುಡಕಟ್ಟು ಜನಾಂಗಕ್ಕೆ, ಎಸ್ಸಿ ಎಸ್ಟಿ ಜನಾಂಗಕ್ಕೆ ನಿವೇಶನ ಮನೆ ಮತ್ತು ಹಕ್ಕುಪತ್ರ ಸೇರಿದಂತೆ ಆ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲ ಮೂಲಭೂತ ಸೌಕರ್ಯ ಕೂಡಲೇ ಕಲ್ಪಿಸುವ ಕುರಿತು ಸಂಬಂಧಿಸಿದಂತೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿ ಗ್ರಾಮದಲ್ಲಿ ಸಣ್ಣ ಸಣ್ಣ ಜಾತಿಯ ಅಲೆಮಾರಿ ಜನಾಂಗಕ್ಕೆ, ಬುಡಕಟ್ಟು ಜನಾಂಗಕ್ಕೆ ಹಾಗೂ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸೇರಿದ ಸುಮಾರು 250 ಮನೆಗಳಲ್ಲಿ ಜನರು ವಾಸವಾಗಿರ್ತಾರೆ. ಆದರೆ ಇಲ್ಲಿಯವರೆಗೆ ಆ ಜನಾಂಗಕ್ಕೆ ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ಲಭಿಸಿರುವುದಿಲ್ಲ. ಆ ಜನಾಂಗದ ಸಮಗ್ರ ಅಭಿವೃದ್ಧಿ ಕೈಗೊಳ್ಳುವುದು ಅತಿ ಅವಶ್ಯಕವಾಗಿದೆ. ಅಲೆಮಾರಿ ಜನಾಂಗಕ್ಕೆ, ಬುಡಕಟ್ಟು ಜನಾಂಗಕ್ಕೆ ಇನ್ನೂ ಕೂಡ ನಿವೇಶನ ಮನೆಗಳು ಇರುವುದಿಲ್ಲ. ಇಂದಿಗೂ ಸುಮಾರು ಜನರಿಗೆ ಹಕ್ಕುಪತ್ರ ವಿತರಿಸುವುದಿಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಅಲೆಮಾರಿ, ಬುಡಕಟ್ಟು ಜನಾಂಗದಂತಹ ಅನೇಕ ಸಣ್ಣ ಸಣ್ಣ ಸಮುದಾಯದವರಿಗೆ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ. ಆ ಜನಾಂಗದವರ ಅಭಿವೃದ್ಧಿ ಕಾರ್ಯ ವ್ಯವಸ್ಥಿತವಾಗಿ ಆಗ್ತಿಲ್ಲ. ಸರ್ಕಾರ ಈ ಸಮುದಾಯದವರ ಬಗ್ಗೆ ಮುತುವರ್ಜಿ ವಹಿಸಿ ಅವರ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಲ್ಲಿ ವಿಫಲವಾಗಿದೆ. ಆದ್ದರಿಂದ ಅಲೆಮಾರಿ, ಬುಡಕಟ್ಟು, ಎಸ್ಸಿ ಎಸ್ಟಿಗಳಂತಹ ಎಲ್ಲ ಸಮುದಾಯ ಜನಾಂಗಕ್ಕೆ ಅವರ ಜೀವನೋಪಾಯಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳು ತುರ್ತಾಗಿ ಕೊಡುವ ಮೂಲಕ ನಿವೇಶನ ಹಕ್ಕು ಪತ್ರಗಳು ನೀಡುವ ಹಾಗೂ ಸಮುದಾಯಗಳ ಜನಾಂಗದ ಸಮಗ್ರ ಅಭಿವೃದ್ಧಿಗಾಗಿ ಜಿಲ್ಲಾಡಳಿತ ಸೂಕ್ತವಾಗಿ ಕಾರ್ಯಪ್ರವೃತ್ತರಾಗಿ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಕೋರಲಾಗಿದೆ. ಜನಾಂಗಕ್ಕೆ ನ್ಯಾಯ, ಚೇತನ, ಅಹಿಂದ ಹೋರಾಟಗಾರರು, ಕನ್ನಡ ಚಲನಚಿತ್ರ ನಟ ಅವರು ಮಾತನಾಡಿದರು. ಚಂದ್ರಕಾಂತ್ ನಿರಾಟೆ, ರಾಜ್ಯ ಉಪಾಧ್ಯಕ್ಷರು ದಲಿತ ಸೇನೆ ಅರವಿಂದ್ ದಯಾಳ್, ಜಿಲ್ಲಾಧ್ಯಕ್ಷರು ದಲಿತ ಸೇನೆ ರಾಮ್ ವಿಲಾಸ್, ಸುರೇಶ್ ಕಾಂಗ್ರೆ, ರಾಜ್ಯ ಕಾರ್ಯದರ್ಶಿ ದಲಿತ ಸೇನೆ ನಿತೇಶ್ ಉಪ್ಪೆ, ಜಿಲ್ಲಾಧ್ಯಕ್ಷರು ಅಂಬೇಡ್ಕರ್ ಯುವ ಸೇನೆ, ಚೇತನ ಅಹಿಂದ ಹೋರಾಟಗಾರರು, ಕನ್ನಡ ಚಲನಚಿತ್ರ ನಟ ರಾಜ್ಕುಮಾರ್ ಗುನ್ನಳ್ಳಿ, ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಯುವ ಸೇನೆ ಅಂಬಾದಾಸ್ ಸೋನಿ, ವಿಭಾಗೀಯ ಸದಸ್ಯರು ಕಲಬುರಗಿ. ನಾವು ಬೀದರ್ DC ಆಫೀಸ್ ಬಂದು ADC ಶಿವಕುಮಾರ್ ಶೀಲವಂತಿಗೆ ನಾವೆಲ್ಲರೂ ದಲಿತ ಸೇನೆ ಮತ್ತು ನಮ್ಮ ಸಮಾನತಾವಾದಿಗಳು ಎಲ್ಲ ಕಾಳಜಿ ಇರೋರು ಸಮಾಜದ ಕನಸಿಟ್ಕೊಂಡು ನಾವೆಲ್ಲ ಸೇರಿಕೊಂಡು ಬೀದರಿಂದ ನಾವು ಮನವಿ ಕೊಟ್ಟಿದ್ದೀವಿ. ADCಗೆ ನಮ್ಮ ಮನವಿ ಏನಿದೆ ಅಂದರೆ, ನಮ್ಮ ಏನು ಬೀದರ್ ಸುತ್ತಮುತ್ತ ಭಾಗಗಳಲ್ಲಿ ನೋಬಾದ್, ಮಾಣೆಕಲ್ಲು, ಹುಮ್ನಾಬಾದ್, ದುಬಲ್ಗುಂಡಿ ಇಲ್ಲಿ ಎಲ್ಲೆಲ್ಲಿ ನಮಗೆ ಅಲೆಮಾರಿಗಳು ಸಮಸ್ಯೆಗಳು ಬಗೆಹರಿಸಕ್ಕೆ ಅವ್ರು ಇವತ್ತಿಗೂ ಕೂಡ ಗುಡಿಸಲು ಬದುಕ್ತಾ ಇದ್ದಾರೆ, ಟೆಂಟಲ್ಲಿ ಬದುಕ್ತಾ ಇದ್ದಾರೆ, ಶೆಡ್ಡಲ್ಲಿ ಬದುಕ್ತಾ ಇದ್ದಾರೆ, ಹಕ್ಕುಪತ್ರಗಳಿಲ್ಲ, ಎಲ್ಲ ಕಷ್ಟದಲ್ಲಿದೆ, ಶಿಕ್ಷಣ, ಮೂಲಸೌಕರ್ಯ ಎಲ್ಲ ಸಮಸ್ಯೆಗಳಿದೆ. ಅದನ್ನು DC ಬಗೆಹರಿಸ್ಬೇಕು, ADC ಬಗೆಹರಿಸ್ಬೇಕು. ADCಗೆ DCಗೆ ಕಾಳಜಿ ಇದ್ದರೆ ಅವ್ರು ಮನಸ್ಸು ಮಾಡಿದ್ರೆ ಖಂಡಿತ ಅವ್ರು ಏನು ಬೇಕಾದ್ರೂ ಸಾಧಿಸ್ಬೋದು. ನಮಗೆ ನಂಬಿಕೆ ಇದೆ. ಚೆನ್ನಾಗಿ ಮಾತಾಡ್ತು ಅವ್ರು ನಾವು ಮಾಡ್ತೀವಿ, ಅದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೆಲ್ಲ ಅದನ್ನು ಫಾಲೋ ಅಪ್ ಮಾಡ್ತೀವಿ. ನಾವೆಲ್ಲ ಈ ಆಗೋವರೆಗೂ ನಮ್ಮ ಅಲೆಮಾರಿಗಳು, ನಾವೆಲ್ಲರೂ ಕೂಡ ಅಲೆಮಾರಿ ಪರವಾಗಿಲ್ಲ, ನಾವೆಲ್ಲರೂ ಕೂಡ ಮೂಲತಃ ನಾವು ಅಲೆಮಾರಿ ಸಂಸ್ಕೃತಿ, ನಮ್ಮ ಕರ್ನಾಟಕ ಸಂಸ್ಕೃತಿ ಅದು ಎತ್ತಿಡಿಯೋದು ನಮ್ಮೆಲ್ಲರ ಕರ್ತವ್ಯ. ನಾವು ಇದನ್ನು ಫಾಲೋ ಅಪ್ ಮಾಡಿ ಬೀದರ್ಗೆ ಎಲ್ಲರಿಗೂ ಒಂದು ಸ್ವಂತ ಒಂದು ಮನೆಗಳು, ಬೀದರ್ಗೆ ಎಲ್ಲರಿಗೂ ಒಂದು ಸ್ವಂತ ಘನತೆ, ಒಂದು ಬದುಕಕ್ಕೆ ಒಂದು ಬೇಸಿಕ್ ಅಮ್ಯುನಿಟೀಸ್ ಇರೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಎಲ್ಲರಿಗೂ ನಮಸ್ಕಾರ ಸರ್. ಇದೇ ಇಡೀ ಕರ್ನಾಟಕದಲ್ಲಿ ನಡೀತೆ ಏನು ಬೀದರ್ ಜಿಲ್ಲೆನಲ್ಲಿ? ಇಲ್ಲ, ನಮಗೆ ಕರ್ನಾಟಕದ ಮೂಲೆಯಲ್ಲೂ ಅಲೆಮಾರಿಗಳು ಕಷ್ಟದಲ್ಲಿದೆ. ಅಲೆಮಾರಿಗಳು ಎಲ್ಲ ಕಡೆ ಕಷ್ಟದಲ್ಲಿದೆ. ನಾವು ಕಲಬುರಗಿಯಲ್ಲೂ ಮಾಡಿದ್ದೀವಿ, ತುಮಕೂರು ಭಾಗದಲ್ಲೂ ಮಾಡಿದ್ದೀವಿ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಕರ್ನಾಟಕದ ಎಲ್ಲ ಕಡೆ ನಾವು ಅಲೆಮಾರಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಲೆಮಾರಿ ಸಮುದಾಯಗಳು ಅವ್ರದ್ದೇ ಆದ ವಿಶೇಷತೆಯ ಸಾಂಸ್ಕೃತಿಕ ಪ್ರಪಂಚ ಅಂತ ಹೇಳ್ತೀವಿ. ಅವರೇ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಆತ್ಮ ಅಂದರೆ ಈ ಅಲೆಮಾರಿ ಸಮುದಾಯಗಳು. ಈ ಸಲ ದಬಲ್ಗುಂಡಿನಲ್ಲಿ ಎಳವ ಮತ್ತು ಬುಡದ ಜಂಗಮದ ಅವ್ರದ್ದೇ ಆದ ವಿಶೇಷತೆ ಇದೆ. ಒಂದು ಹಗಲು ವೇಷ ಎಳವ ಸಮುದಾಯದ ಒಂದು ಶರಣ ತತ್ವದಲ್ಲ ತೋರಿಸ್ತಾರೆ. ಅಲ್ಲೂ ಕೂಡ ದಲಿತರು, ಮಾದಿಗರು ಎಲ್ಲ ಸಮುದಾಯಗಳಿದ್ದಾರೆ. ಎಲ್ಲ ಸಮುದಾಯದ ಶೋಷಣೆ ಒಳಗಾಗಿರೋ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಅದೇ ಈ ದಲಿತರು, ಆದಿವಾಸಿ, ಅಲೆಮಾರಿ ಸಮುದಾಯ. ಇವತ್ತು ಗುಡಿಸಲು ಬದುಕ್ತಿರೋ, ಟೆಂಟಲ್ಲಿ ಬದುಕ್ತಿರೋ ಯಾರು? ಹಿಂಗೆ ಆಳ್ತಿರುವ ಜಿಲೇಬಿ, ಗೌಡಲಿಂಗಾಯತ ಬ್ರಾಹ್ಮಣರಲ್ಲ ಅವ್ರು ಗುಡಿಸಲು ಬದುಕ್ತಿರೋರು. ಗುಡಿಸಲು ಬದುಕ್ತಿರೋರು ನಮ್ಮ ಅಲೆಮಾರಿ, ಆದಿವಾಸಿ, ದಲಿತರು, ಶೋಷಿತ ವರ್ಗ. ಸೊ ನಮಗೆ ಎಲ್ಲ ತಿನ್ನ ನ್ಯಾಯ ಬೇಕು. ನಮ್ಮ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಮನೆಗಳ ನ್ಯಾಯ, ಎಲ್ಲ ಥರ ನ್ಯಾಯ ನಮಗೆ ಬೇಕಾಗಿದೆ. ಮತ್ತು ಉದ್ಯೋಗದ ಘನತೆಯೂ ಬೇಕಿದೆ. ಬರೀ ನಮಗೆ IAS KS ಮಾತ್ರ ಶ್ರೇಷ್ಠರು, ಸಿನಿಮಾ ಸ್ಟಾರ್ಗಳು ಮಾತ್ರ ಶ್ರೇಷ್ಠರು. ನಮ್ಮ ಅಲೆಮಾರಿ ಸಮುದಾಯದ ತೊಗಲಗೊಂಬೆ, ಅಲೆಮಾರಿದ ಕೋಲೆ ಬಸವ ಅವರ ಒಂದು ಈ ಬೇರೆ ಬೇರೆ ಕೆಲಸಗಳು ಮಾಡೋದು ಕನಿಷ್ಠ ಅಥವಾ ಕೀಳ ಅಂತ ನಾವು ನೋಡೋಲ್ಲ. ಎಲ್ಲ ಸರಿಸಮಾನತೆ, ಎಲ್ಲರ ವಿಶೇಷತೆ ಇದೆ. ಎಲ್ಲ ಸರಿಸಮಾನದ ಕನ್ನಡಿಗರು, ಭಾರತೀಯರು. ಅದನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ. DCಗೆ ADC ಕೊಟ್ಟು ಬಂದಿದ್ದೀವಿ. ADC ಅದನ್ನು ಮಾಡ್ತಾರೆ, ಅವ್ರಿಗೆ ಮನೆಗಳು ಹಕ್ಕುಪತ್ರ ತಲುಪಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅದನ್ನಾಗೋವರೆಗೂ ನಮ್ಮ ಒಂದು ಒತ್ತಡ ಹಾಕಿ ಅದನ್ನು ನಮ್ಮ ಸಂಘಟನೆಗಳು ಈ ಬೀದರ್ ಭಾಗದಲ್ಲಿ ಸಂಘಟನೆಗಳು ಗಟ್ಟಿಯಾಗಿದ್ದಾರೆ. ಬೀದರ ಇತಿಹಾಸ ತಿಳ್ಕೊಂಡು ಬೀದರಿಗೆ ಒಂದು ಉತ್ತಮ 21ನೇ ಶತಮಾನದ ಒಂದು ಉತ್ತಮ ನಾಡನ್ನು ಕಟ್ಟಬೇಕು ಅಂತ ನಾವೆಲ್ಲರೂ ಮನಸ್ಸು ಮಾಡಿದ್ದೀವಿ. ಅದನ್ನು ನಾವು ಕೈಲಾದಷ್ಟು ಮುಂದೆ ಮಾಡ್ತೀವಿ. ಸರ್ಕಾರಕ್ಕೆ ಏನಂತೀರಿ ಸರ್? ಸರ್ಕಾರ ಭಾಳ ಮುಖ್ಯವಾಗಿ ಸರ್ಕಾರದ ಕರ್ತವ್ಯನೇ ಅಲೆಮಾರಿ ಪರವಾಗಿ ಕೆಲಸ ಮಾಡೋದು.
ಅವರ ಮ್ಯಾನಿಫೆಸ್ಟೋನಲ್ಲಿ 1000 ಕೋಟಿ ಮಾಡ್ತೀವಿ ಅಂತ 2023ರಲ್ಲಿ ಹೇಳಿದ್ದಾರೆ. 1000 ಕೋಟಿ ನಾವು ಬಿಡುಗಡೆ ಮಾಡ್ತೀವಿ. ಈ ಸಲ 2024-25 ಬಜೆಟ್ ಆಗಿದೆ. 2024-25 ಬಜೆಟ್ ನಾನು ಕೇಳ್ಪಟ್ಟಿದ್ದೀನಿ, ₹1 ಅಲೆಮಾರಿಗಳು ಬಿಟ್ಕೊಟ್ಟಿಲ್ಲ ಅಂತ. SC, ST, OBC, ಮೈನಾರಿಟಿ ಅಲೆಮಾರಿಗಳು. ಅಲೆಮಾರಿಗಳ ಜೀವನಗಳ ಬಗ್ಗೆ ಕಾಳಜಿ ಇಲ್ವಾ? ಅಥವಾ ನೀವು ಬರೀ ರಾಮ ಜನ್ಮಭೂಮಿ ವಿರುದ್ಧ ಹನುಮಾನ್ ಜನ್ಮಭೂಮಿ ಅಂತ ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ಕೊಡಬೇಕಾ? ಅದು ಧರ್ಮ ನಿರಪೇಕ್ಷತೆನಾ? ಅದು ಜಾತ್ಯತೀತನಾ? ಅದು ನಮ್ಮ ಕರೆಕ್ಟಾಗಿ ದುಡ್ಡನ್ನು ಉಪಯೋಗಿಸ್ತಾ ಇದ್ದೀರಾ? 100 ಕೋಟಿನ ನಮ್ಮ ಅಲೆಮಾರಿಗಳಿಗೆ ನೀವು ಕೊಡಬೇಕು. ಹೋದ ವರ್ಷ 60 ಮತ್ತು 25 85 ಕೋಟಿ ಮಾತ್ರ ಕೊಟ್ಟಿದ್ದಾರೆ ಅಲೆಮಾರಿಗಳು. ಈ ವರ್ಷ ಕೊಟ್ಟೇ ಇಲ್ಲ. ನಮ್ಮ ಅಲೆಮಾರಿ ಜೀವನದ ದುಡ್ಡು ಸ್ಯಾಂಕ್ಷನ್ ಆಗಬೇಕು, ತಲುಪಿಸ್ಬೇಕು. ಇವತ್ತು ಸಂವಿಧಾನ ಜಾಥಾ ಅಂತ ಭಾಳ ದೊಡ್ಡದಾಗಿ ಬಾಬಾ ಸಾಹೇಬ್ರ ಫೋಟೋ ಹಾಕೊಂತಾರೆ. ಬಾಬಾ ಸಾಹೇಬ್ ವ್ಯಕ್ತಿಯಾಗಿ ಹೈಜಾಕ್ ಮಾಡಕ್ಕೆ ನೋಡ್ತಾರೆ. ಬಾಬಾ ಸಾಹೇಬ್ ವಿಚಾರ ಬದುಕೋದು ಭಾಳ ಕಷ್ಟ. ಬಸವಣ್ಣ ಸಾಂಸ್ಕೃತಿಕ ನಾಯಕದ ವ್ಯಕ್ತಿಯಾಗಿ ಹೈಜಾಕ್ ಮಾಡ್ತಾರೆ. ಬಸವಣ್ಣ ತತ್ವ ಹೋಗ್ತಾರೋದು ಭಾಳ ಕಷ್ಟ. ಸಂವಿಧಾನದ ಕಂಠಪಾಠದಿಂದ ನಮಗೇನು ಉಪಯೋಗ ಇಲ್ಲ. ಸಂವಿಧಾನದ ವಿಚಾರಗಳು ಈ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾರಿಗೂ ಕೂಡ ಸಂವಿಧಾನದ ಮೂಲ ಆಶಯಗಳು ಗೊತ್ತಿಲ್ಲ. ಅವರು ಬರೀ ಒಂದು ಕೋಮುವಾದಕಾರದಾಗಿರ್ಬೋದು, ಒಂದು ಚುನಾವಣೆ ಗೆಲ್ಲದಾಗಿರ್ಬೋದು, ಇಷ್ಟಕ್ಕೆ ಸಂವಿಧಾನ ಬಳಸ್ತಾರೆ. ಯಾರು ಸಂವಿಧಾನದ ಪೀಠಿಕೆಯಲ್ಲಿ ಸಮಾನತೆ, ನ್ಯಾಯ, ಧರ್ಮನಿರಪೇಕ್ಷತೆ, ಸಮಾಜವಾದ ಮತ್ತು ಒಂದು ಭ್ರಾತೃತ್ವ ಸ್ವಾತಂತ್ರ್ಯ ಯಾವ ಸರ್ಕಾರಗಳು ಅರ್ಥ ಮಾಡ್ಕೊಂಡಿಲ್ಲ. ಸಂವಿಧಾನ ತರಗತಿಗಳನ್ನ ತನ್ನಿ ಶಾಲೆಗಳಿಗೆ, ಅದರ ಬಗ್ಗೆ ವಿಚಾರ ಗೊತ್ತಾಗಲಿ. ಅದರ ಬಗ್ಗೆ ಕಂಠಪಾಠ ಮಾಡೋದು ಸುಲಭ, ಜಾಥಾ ಮಾಡೋದು ಸುಲಭ. ಆದರೆ ನಾನು ಏನು ಕೇಳಿದ್ದೀನಿ ಅಂದರೆ, ಎಚ್ ಸಿ ಮಹದೇವಪ್ಪನವರು ಅವರ ಟಿ ನರಸೀಪುರ ಕ್ಷೇತ್ರದಲ್ಲಿ ಇವತ್ತಿಗೂ 25 ವರ್ಷಗಳಿಂದ ಟೆಂಟ್ ಹಾಕ್ಕೊಂಡು 25 ಕುಟುಂಬಗಳು, ಕುರುಮ, ಕೃಚ್ಛ ಮತ್ತು ಹೆಳವ ಸಮುದಾಯ ಅಲೆಮಾರಿಗಳು ಅಲ್ಲೇ ಬದುಕ್ತಾ ಇದ್ದಾರೆ. ನೀವು ಸಂವಿಧಾನ ಜಾಥಾ ಅಂತ ಹೇಳ್ತೀರಾ, ನಿಮ್ಮ ಕ್ಷೇತ್ರಗಳಲ್ಲೇ ಸಮಾಜಿಕ ನ್ಯಾಯ ಕೊಡೋಕ್ಕಾಗ್ತಾ ಇಲ್ಲ, ಆರ್ಥಿಕ ಶೈಕ್ಷಣಿಕ ನ್ಯಾಯ ಕೊಡೋಕ್ಕಾಗ್ತಾ ಇಲ್ಲ. ನೀವು ಕೆಲಸ ಮಾಡಿ ನ್ಯಾಯ ತನ್ನಿ ಅಂತ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಈ ಸರಿ ಕೊಟ್ಟಿದ್ದೀರಿ. ಇವಾಗ ಬೀದರ್ DC ಆಫೀಸ್ ಮುಂದೆ ಇದ್ದೀವಿ. ಇವಾಗ ತಾನೇ ADC ಶಿವಕುಮಾರ್ ಶೀಲವಂತಿಗೆ ನಾವು ಅಲೆಮಾರಿ ಜನಾಂಗದ ಕಷ್ಟಗಳ ಬಗ್ಗೆ ಅದನ್ನು ಹೇಗೆ ಸ್ಪಂದಿಸಬೇಕು, ಮನೆಗಳು ಕಟ್ಟಿಕೊಡ್ಬೇಕು, ಒಂದು ಹಕ್ಕುಪತ್ರಗಳು ಕೊಡಬೇಕು ಅಂತ ನಾವು ಬಂದ್ವಿ. ಹುಮನಾಬಾದ್ ಆಗಿರ್ಬೋದು, ಸುತ್ತಮುತ್ತ ಭಾಗಗಳಾಗಿರ್ಬೋದು, ನೌಬಾದ್ ಆಗಿರ್ಬೋದು, ಮತ್ತು ಮಾನಕಹಳ್ಳಿ ಆಗಿರ್ಬೋದು, 7-8 ವರ್ಷಗಳಿಂದ ಯಾರು ಗುಡಿಸಲು ಬದುಕ್ತಾ ಇದ್ದಾರೆ, ಯಾರು ಶೋಷಣೆ ಒಳಗಾಗಿದ್ದಾರೆ, ಅಲೆಮಾರಿ ಸಮುದಾಯಗಳ ಪರವಾಗಿ ನಾವೆಲ್ಲ ನಮ್ಮ ಸಂಘಟನೆಗಳು, ಸಮಾನತಾವಾದಿಗಳು ನಾವೆಲ್ಲ ಹೋರಾಟ ಮಾಡಬೇಕು. ಈ ಅಲೆಮಾರಿ ಸಮುದಾಯಗಳೇ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಆತ್ಮ. ಆದರೆ ಈ ಸಮುದಾಯದ ಬಗ್ಗೆ ಈ ಸಮಾಜಕ್ಕೆ ಅನ್ಟಚಬಲ್ ಆಗಿಲ್ಲದೆ ಇದ್ರೂ ಅನ್ಸಿಯಬಲ್, ಅನ್ನೋಬಲ್ ಆಗಿ ನೋಡ್ತಾರೆ. ಸರ್ಕಾರ, ರಾಜ್ಯ ಸರ್ಕಾರ ಅವರ ಒಂದು ಮ್ಯಾನಿಫೆಸ್ಟೋನಲ್ಲಿ 2023ನಲ್ಲಿ 1000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಮತ ತೊಗೊಳಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ಇವತ್ತಿನ ದಿನ 2024-25 ಬಜೆಟ್ ಬಂದಿದೆ, ₹1 ಕೊಟ್ಟಿಲ್ಲ ಅಲೆಮಾರಿ ಸಮುದಾಯಗಳು, SC, ST, OBC, ಮೈನಾರಿಟಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಭಾಳ ಸುಲಭವಾಗಿ 100 ಕೋಟಿ ರಾಮ ಜನ್ಮಭೂಮಿ ವಿರುದ್ಧ ಹನುಮಾನ್ ಜನ್ಮಭೂಮಿ ಅಂತ ಅಂಜನಾದ್ರಿ ಬೆಟ್ಟಕ್ಕೆ ಕೊಪ್ಪಳದಲ್ಲಿ ಕೊಡ್ತೀರಾ. ಆದರೆ ಈ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಾನ್ ಜನ್ಮಭೂಮಿ ಅನ್ನೋದು ಕಾಲ್ಪನಿಕ. ಆದರೆ ನಿಜ ಜೀವನದಲ್ಲಿ ನಮ್ಮ ಅಲೆಮಾರಿ ಜನ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಮನೆ ಇಲ್ಲ, ಒಂದು ಹಕ್ಕುಪತ್ರ ಇಲ್ಲ, ಗುಡಿಸಲಿದ್ದಾರೆ, ಟೆಂಟಲ್ಲಿದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಸೊ ಈ ನಿರ್ಲಕ್ಷ್ಯತೆ, ಈ ಸರ್ಕಾರದ ನಿರ್ಲಕ್ಷ್ಯತೆ, ಈ ಸರ್ಕಾರಗಳು ನಿಜವಾಗ್ಲೂ ಬರೀ ಆಳುವ ವರ್ಗದ ಪರವಾಗಿ ನಿಂತಿದ್ದಾರೆ ಹೊರತು ನಮ್ಮ ಶೋಷಿತ ವರ್ಗ, ಇವತ್ತು ಗುಡಿಸಲು ಬದುಕ್ತಿರೋದು ಯಾರು? ನಮ್ಮ SC, ST, ಅಲೆಮಾರಿಗಳು ಮತ್ತು ಶೋಷಿತ ವರ್ಗ, ದಲಿತರು, ಆದಿವಾಸಿಗಳು, ಈ ವರ್ಗದ ಬಗ್ಗೆ ಕಾಳಜಿ ಇಲ್ಲ. ಅಹಿಂದ ಅನ್ನೋ ಒಂದು ಎಲೆಕ್ಷನ್ ಗಿಮಿಕ್ ಮಾಡ್ತಾರೆ ಹೊರತು ಮುಖ್ಯಮಂತ್ರಿ ಅವರು ನಿಜವಾಗ್ಲೂ ಅಹಿಂದ ತಕ್ಕಂತೆ ದುಡ್ಡು ಬಿಚ್ತಾರ, ಅಲೆಮಾರಿ ಜೀವನಗಳಿಗೆ ಸರಿಪಡಿಸ್ತಾರ? ಅದು ಇಲ್ಲವೇ ಇಲ್ಲ. ಅದು ಬಿಟ್ಟು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋದು ಈ ಮುಖ್ಯಮಂತ್ರಿ. ಸೊ ನಮ್ಗೆ ನಿಜವಾಗ್ಲೂ ಇವ್ರನ್ನ ನಂಬಿಕೆ ಇಲ್ಲ. ಅಲೆಮಾರಿಗಳಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ದಲಿತರ ಪರ ಆಗಿರ್ಬೋದು, ಸಮಾನತೆ ಪರವಾಗಿ ಅಂಬೇಡ್ಕರ್, ಬಸವಣ್ಣ, ಕುವೆಂಪುವನ್ನ ಕಾಳಜಿ ಇರೋದು ನಮ್ಮ ಸಮಾನತಾವಾದಿಗಳು ಮಾತ್ರ. ಬೀದರ್ನಲ್ಲಿ ನಾವೆಲ್ಲ ಸೇರಿ ನಮ್ಮ ಅಲೆಮಾರಿ ಸಮುದಾಯಗಳು ನ್ಯಾಯ ಒದಗಿಸಿ ನಾವು ಇಲ್ಲಿ ಬಂದಿದ್ದೀವಿ. ಅಂದರೆ ಎರಡೂ ಸರ್ಕಾರಗಳು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಸರ್ಕಾರ ಏನಂತಂದ್ರೆ ಅನ್ಯಾಯ ಮಾಡ್ತಾ ಇದ್ದೀವಿ ಸರ್.
ನಮಗೆ ಕೇಂದ್ರ ಸರ್ಕಾರದ ಮೇಲೂ ನಂಬಿಕೆ ಇಲ್ಲ, ಅವರು ಸಂವಿಧಾನದ ಪೀಠಿಕೆಯಲ್ಲೂ ಮುಂದುವರಿಸ್ತಾ ಇಲ್ಲ. ಅವರು ಒಂದು ರೀತಿಯ ಈ ಕಾಲ್ಪನಿಕ ರಾಮ ಬಗ್ಗೆ ಮತ್ತು ಈ ಕೋಮುವಾದದ ಹಿಂದುತ್ವದ ಬಗ್ಗೆ ಅವ್ರು ಮುಂದುವರಿಸ್ತಾ ಇದ್ದಾರೆ. ಅದು ನಮ್ಗೆ ನಂಬಿಕೆ ಇಲ್ಲ. ನಮ್ಮ ಅಲೆಮಾರಿ ಜನಾಂಗ, ನಮ್ಮ ದಲಿತರ, ಆದಿವಾಸಿ ನಮ್ಮ ಬಳಕೆ ಆಗ್ತಾ ಇದೆ. ಮತ್ತು ಈ ಕಾಂಗ್ರೆಸ್ ಮತ್ತು ಈ ರಾಜ್ಯ ಸರ್ಕಾರ ಅವರು ಕೂಡ ಈ ಯಥಾಸ್ಥಿತಿ ಹಿಂದೂ ಶ್ರೇಣೀಕೃತ ಅಸಮಾನತೆಯನ್ನು ಉಳಿಸೋಕ್ಕೆ ನೀವು ಆ ಪೂಜೆ ಮಾಡ್ತೀರಾ, ಆ ಧರ್ಮದಲ್ಲಿದ್ದೀರಾ, ನಿಮ್ಮ ಆಯ್ಕೆ ನಾವು ಎತ್ತಿಡಿತೀವಿ ಆರ್ಟಿಕಲ್ 25 ಅಲ್ಲಿ. ಆದರೆ ಈ ಶ್ರೇಣೀಕೃತ ವ್ಯವಸ್ಥೆ ಹೇಗೆ ಯಾರು ಗುಡಿಸಲು ಬದುಕ್ತಾರೆ, ದಲಿತರ, ಆದಿವಾಸಿಗಳು, ತೆಂಡು, ಅಲೆಮಾರಿಗಳು, ಈ ಶ್ರೇಣೀಕೃತ ಅಸಮಾನತೆ ನಮಗೆ ಬೇಕಾಗಿಲ್ಲ. ಆಳುವ ವರ್ಗನೇ ಆಳ್ತಿರೋದು, ಶೋಷಿತ ವರ್ಗನೇ ಶೋಷಣೆ ಇರೋದು. ನಮಗೆ ಸಿದ್ದರಾಮಯ್ಯನವ್ರು ನಿಜವಾಗ್ಲೂ ಅಷ್ಟೊಂದು ಕಾಳಜಿ ಇದ್ದರೆ ಅವ್ರು ಬಂದಿದ್ದ ತಕ್ಷಣ 8-10 ತಿಂಗಳ ಹಿಂದೆ ಅವ್ರ ಕುರುಬರನ್ನ, ಹಾಲು ಮತದ ಕುರುಬರು 4ನೇ ಸ್ಥಾನದಲ್ಲಿರೋಣ ST ಸೇರಿಸಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಆದರೆ ಕುರುಬರು, ನಮ್ಮ ಜೇನು ಕುರುಬ, ಬೆಟ್ಟದ ಕುರುಬ, ಕಾಡು ಕುರುಬ ಇವರೆಲ್ಲ ಆದಿವಾಸಿಗಳೇ ಅಂತ ನಾವು ಒಪ್ಪೋಣ. ಹಾಲು ಮತದ ಕುರುಬರನ್ನ 4ನೇ ಸ್ಥಾನದಲ್ಲಿ ಇರೋರು ಕರ್ನಾಟಕದಲ್ಲಿ, ಅವ್ರನ್ನ ST ಸೇರಿಸೋದು ಬಿಟ್ಟು ನೀವು ನಿಜವಾದ STಗಳು, ಅಲೆಮಾರಿಗಳು, SCಗಳು ಶೋಷಣೆ ಒಳಗಾಗಿರೋ ಬಗ್ಗೆ ಕಾಳಜಿ ವಹಿಸಬೇಕು ಹೊರತು ಅದು ನಿಜವಾಗ್ಲೂ ಬರೀ ಅಹಿಂದ ಅಂತ ಹೇಳ್ಕೊಂಡು ಗಿಮಿಕ್ ಮಾಡೋದೇ ನಮ್ಗೆ ನ್ಯಾಯ ಇಲ್ಲ. ಕೇಂದ್ರ ಸರ್ಕಾರದಿಂದನೂ ನ್ಯಾಯ ಇಲ್ಲ, ರಾಜ್ಯ ಸರ್ಕಾರದಿಂದ ನ್ಯಾಯದಿಲ್ಲ. ನಮಗೆ ಅಂಬೇಡ್ಕರ್ ವಾದ, ಪೆರಿಯಾರ್ ವಾದ, 21ನೇ ಶತಮಾನದ ಬಸವ ತತ್ವ ಶರಣವಾದ, ಅದು ಇವತ್ತಿನ ದಿನ ಯಾರು ಬಸವಣ್ಣ ಫೋಟೋ ಹಾಕೊಳ್ಳೋ ಲಿಂಗಾಯತ ಸಮುದಾಯ ಅದನ್ನು ಉಳಿಸ್ತಾ ಇಲ್ಲ. ಜಾತಿ ಜನಗಣತಿ ವಿರುದ್ಧನೇ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಬಂದು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದು ಶರಣ ತತ್ವದ ಶತ್ರು ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೆಲ್ಲಾದರೂ ಬಸವ ತತ್ವ, ಶರಣ ತತ್ವ, ಈ ಬಸವ ಕಲ್ಯಾಣ ಸುತ್ತಮುತ್ತ ಬೀದರ್ನಲ್ಲಿ ಉಳ್ಕೊಂಡಿದೆ ಅಂದರೆ ಆ ದಲಿತರು, ಆದಿವಾಸಿ, ಅಲೆಮಾರಿಗಳ ಜೀವನದಲ್ಲಿ, ಅವರ ಮನಸ್ಥಿತಿನಲ್ಲಿ, ಅವರ ಹೋರಾಟಗಳಲ್ಲಿ. ಸೊ ಅದನ್ನು ನಾವು ಎತ್ತಿ ಹಿಡಿತಾ ಇದ್ದೀವಿ. ಕೇವಲ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ಏನು ಹೇಳ್ತೀವಿ? ನಮಗೆ ಇವತ್ತಿನ ದಿನ ಸರ್ಕಾರಗಳು ಭಾಳ ಸುಲಭವಾಗಿ ಒಂದು ಸಂವಿಧಾನ ಜಾಥಾ ಮಾಡ್ತಾರೆ. ಸಂವಿಧಾನ ಇಲ್ಲಿ ದೊಡ್ಡದಾಗಿ ಜಾಥಾ ಮಾಡ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ. ಆದರೆ ಸಂವಿಧಾನದಲ್ಲಿ ಮೂಲ ಆಶಯಗಳು ಯಾರು ಉಳಿಸ್ತಾ ಇದ್ದಾರೆ ಅಂದರೆ ಅದು ನಮ್ಮ ಸಮಾನತಾವಾದಿ ಶಕ್ತಿಗಳು, ಅದು ನಮ್ಮ ಅಂಬೇಡ್ಕರ್ ವಾದ, ಪೆರಿಯಾರ್ ವಾದಿ ಶಕ್ತಿಗಳು. ಇವತ್ತು ಯಾವ ಸರ್ಕಾರ ಧರ್ಮ ನಿರಪೇಕ್ಷತೆ ಬಗ್ಗೆ ಅರ್ಥನೇ ಇಲ್ಲ, ಧರ್ಮ ನಿರಪೇಕ್ಷತೆ, ಜಾತ್ಯತೀತತೆ ಬಗ್ಗೆ ಗೊತ್ತೇ ಇಲ್ಲ, ಮತ್ತು ವೈಜ್ಞಾನಿಕತೆ ಬಗ್ಗೆ ಗೊತ್ತೇ ಇಲ್ಲ, ಸಮಾನತೆ ನ್ಯಾಯದ ಬಗ್ಗೆ ಗೊತ್ತೇ ಇಲ್ಲ. ಸಮಾಜವಾದದ ಬಿಟ್ಟು ಬರೀ ಶ್ರೀಮಂತರ ಪರವಾಗಿ ಬ್ಯಾಟಿಂಗ್ ಮಾಡಿಕೊಂಡು ಶ್ರೀಮಂತರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಇವತ್ತು 200 ಕೋಟಿ ಇರೋರೆಲ್ಲ ದೊಡ್ಡದಾಗಿ ಉತ್ತಮ ಸಮಾಜದ ಬಗ್ಗೆ ಮಾತಾಡ್ತಾರೆ ಹೊರತು ಅವರು ನಿಜವಾಗ್ಲೂ ಕಾಳಜಿಯಿಂದ ಶ್ರೀಮಂತರು ನಿಮ್ಗೆ ಯಾಕಷ್ಟೊಂದು ದುಡ್ಡು ಬಂದಿದೆ, ಅಲೆಮಾರಿ ಯಾಕೆ ಅವ್ರು ಬಡವರು, ಅಲೆಮಾರಿ ಬಡವರು ಅಂದರೆ ಶೋಷಿತರು, ಮನೆ ಇಲ್ದರು, ಅವ್ರೇನು ದಡ್ರ, ಅವ್ರೇನು ಮೂರ್ಖರ, ಅವ್ರೇನು ಪಾಪ ಮಾಡಿದಾರ? ಸುಳ್ಳು. ಈ ಕೊಳಕು ಭೇದ ಭಾವನೆ ವ್ಯವಸ್ಥೆಯಲ್ಲಿ ನಿಮ್ಮಂಥವರು ಮುಖ್ಯಮಂತ್ರಿಯವರಾಗಿ, ಪ್ರಧಾನಮಂತ್ರಿಯವರೇ, ನೀವು ಬರೀ ಶ್ರೀಮಂತರಿಗೆ ಟಿಕೆಟ್ ಕೊಟ್ಟು ಅವ್ರನ್ನೇ ಬೆಳೆಸಿ ಅವ್ರಿಗೆ ಟ್ಯಾಕ್ಸ್ ಬ್ರೇಕ್ ಕೊಟ್ಟು ಅವ್ರನ್ನೇ ಒಂದು ಉತ್ತಮ ಮಾಡ್ತೀರಾ, ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೇ ಬೆಳೆಸ್ತಾ ಇದ್ದೀರಾ. ಅದರಿಂದ ನಮ್ಗೆ ನ್ಯಾಯ ಇಲ್ಲ. ನಮ್ಮ ತಳಮಟ್ಟದವರು ಎಲ್ಲರಿಗೂ ಅವಕಾಶ ಸಿಗಬೇಕು. ಎಲ್ಲರೂ ಕರ್ನಾಟಕದವರೇ, ಎಲ್ಲರೂ ಭಾರತೀಯರೇ, ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದಾರೆ. ನಿಮ್ಮ ಚುನಾಯಿತ ಲಾಭ ಅಥವಾ ನಿಮ್ಮ ದ್ವೇಷದ ಒಂದು ರಾಜಕೀಯದಿಂದ ನಮಗೆ ಬೇಕಾಗಿಲ್ಲ. ನಮಗೆ ಸಮಾನತೆ ಬೇಕು. ಆ ಸಂವಿಧಾನದ ಪೀಠಿಕೆ ನೀವೆಲ್ಲ ಮಕ್ಕಳಿಗೆ ಕಂಠಪಾಠ ಮಾಡೋದು ಸುಲಭ, ನೀವೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನೀವು ಅರ್ಥ ಮಾಡ್ಕೊಂಡಿಲ್ಲ. ಅದನ್ನು ಈ ಅಲೆಮಾರಿಗಳು, ಈ ದಲಿತರು, ಈ ಆದಿವಾಸಿಗಳು, ಈ ಸಮಾನತಾವಾದಿಗಳಲ್ಲೇ ಅವರ ಮನಸ್ಥಿತಿ, ಅವರ ಹೋರಾಟಗಳಲ್ಲೂ, ಸಮಾವೇಶಗಳಲ್ಲೇ ಎದ್ದು ಕಾಣುತ್ತೆ. ಸರ್, ಈಗ ಈ ವಸತಿ ಶಾಲೆಗಳಲ್ಲಿ ರಾಜ್ಯಾದ್ಯಂತ ಏನು ವಸತಿ ಶಾಲೆಗಳಿದೆ, ಈ ವಸತಿ ಶಾಲೆಗಳಲ್ಲಿ ಮೇನೇನು ಆಧಾರ ಇರ್ತಿತ್ತು, ಅಲ್ಲಿ ಇದು ವಿದ್ಯಾ ಮಂದಿರ ಕೈ ಮುಗಿದು ಒಳಗೆ ಬನ್ನಿ ಅಂತೇಳಿ ಏನು ಹಿಂದೆ ಕುವೆಂಪು ಅವರ ಏನೊಂದು ಪದ್ಧತಿಯನ್ನು ತೆಗೆದುಕೊಂಡಂಥ ಈ ಒಂದು ವರ್ಡ್ಗಳು ಘೋಷವಾಕ್ಯ ಬರಿತಾ ಇದ್ರು. ಈಗ ಅದನ್ನು ಬದಲಾಯಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಇದು ವಿದ್ಯಾಮಂದಿರ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಈ ಥರ ಸಣ್ಣ ಪುಟ್ಟ ವಿಚಾರಗಳು ನನಗೆ ಅಷ್ಟೊಂದು ಮುಖ್ಯ ಆಗಲ್ಲ. ಅದೇನೋ ಒಂದು ಸಣ್ಣ ಪುಟ್ಟ ಬದಲಾಯಿಸ್ತಾರೆ. ಇದು ಅಲ್ಲಿ ನಮಗೆ ನಿಜವಾಗ್ಲೂ ನಮಗೇನು ಬೇಕು, ನಮ್ಮ ವಿದ್ಯಾಮಂದಿರಗಳಲ್ಲಿ ಅಂದರೆ ಸಂವಿಧಾನ ಕ್ಲಾಸಸ್ಗಳು ಬೇಕು. ನಮಗೆ ನಿಜವಾಗ್ಲೂ ಜಾತ್ಯತೀತ, ಸಮಾನತೆ, ನ್ಯಾಯ, ಧರ್ಮ ನಿರಪೇಕ್ಷತೆ, ಸಮಾಜವಾದಿ ಏನು ಅಂತ ಗೊತ್ತಾಗಬೇಕು. ನಮಗೆ ಸರಿ ಸಮಾನತೆ, ಲಿಂಗ ಸಮಾನತೆಯ ಪಾಠಗಳು ಬೇಕು. ಈ ಥರದೆಲ್ಲ ದೊಡ್ಡ ಮಟ್ಟಿಗೆ ಬೇಕು. ಈ ಥರ ಸಣ್ಣ ಪುಟ್ಟ ಹೆಸರು ಬದಲಾವಣೆಯಿಂದ ನಮಗೇನು ವ್ಯತ್ಯಾಸ ಇಲ್ಲ. ನಮಗೆ ಜ್ಞಾಪಕ ಇಟ್ಕೊಂಡು ನಾವು ಕುವೆಂಪು ಅನುಯಾಯಿಗಳು. ನಮಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ನಮ್ಮ ಭಾರತ ಅಲ್ಲ. ನಮ್ಮ ಭಾರತ ನ್ಯಾಯದ ಪರವಾಗಿ ನಿಂತ್ಕೊಂಡು ಸಮಾನತೆ ಪರವಾಗಿರೋ ಅಂಬೇಡ್ಕರ್, ಪೆರಿಯಾರ್, ಕುವೆಂಪುವಿನ ಕರ್ನಾಟಕ ಭಾರತ. ಸೊ ಈ ಥರ ಸಣ್ಣ ಪುಟ್ಟದ ಬದಲಾವಣೆಯಿಂದ ಏನು ಬದಲಾವಣೆ, ದೊಡ್ಡ ಮಟ್ಟದ ಬದಲಾವಣೆನ ಚಿಕ್ಕಮಣ ಅವ್ರೇನೋ ಒಂದು ಅವರ ಉದ್ದೇಶ ಇಟ್ಕೊಂಡು ಬದಲಾಯಿಸಿರ್ಬೋದು. ಬಟ್ ನಮಗೇನು ಬೇಕು ಅಂದರೆ ನಿಜವಾಗ್ಲೂ ಸಂವಿಧಾನದ ಪೀಠಿಗೆಯನ್ನು ಅರ್ಥೈಸ್ಕೊಂಡು ಅದರ ತಕ್ಕಂತೆ ಯೋಜನೆಗಳು ನಮಗೆ ಬೇಕಿದೆ ಅಂತೇಳಿ. ಇತ್ತೀಚೆಗೆ ವಿದ್ಯಾ ಏನು NV ಸ್ಕೂಲ್ಗಳಿರ್ತವೆ, ವಿದ್ಯಾ ಕೇಂದ್ರಗಳಿರ್ತವೆ. ಇದರಲ್ಲಿ ಸರಸ್ವತಿ ಪೂಜೆ ಆಗಿರ್ಬೋದು, ದೇವತೆಗಳ ಪೂಜೆಗೆ ನಿರ್ಬಂಧ ಏರಿತ್ತು. ಇಂಥ ವಿಷಯಗಳನ್ನ ಯಾಕೆ ತರ್ತಾ ಇದ್ದಾರೆ ಸರ್ಕಾರ? ನಮಗೆ ಮುಖ್ಯವಾಗಿ ನಮಗೆ ವೈಜ್ಞಾನಿಕತೆ ಪಾಲಿಸ್ಬೇಕು. ನಮಗೆ ಆರ್ಟಿಕಲ್ 51A(H)ನಲ್ಲಿ ಒಂದು ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ಳೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಈ ವೈಜ್ಞಾನಿಕತೆಯಿಂದನೇ ನಮ್ಗೆ ಸತ್ಯ, ವೈಜ್ಞಾನಿಕತೆ ನಡುವೆನೇ ಸತ್ಯ. ನಂಬಿಕೆ ಅಂದರೆ ನೀವು ಮನೇಲಿ ಇಟ್ಕೊಳ್ಳಿ.
ನಿಮ್ಮ ಗುಡಿಗುಂಡಾರದಲ್ಲಿ ಇಟ್ಕೊಳ್ಳಿ. ನಮ್ಮ ಶಾಲೆಗಳಲ್ಲಿ, ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ನಮಗೆ ಯಾವ ಮೌಢ್ಯ ಬೇಕಾಗಿಲ್ಲ, ನಮಗೆ ವೈಜ್ಞಾನಿಕತೆ ಬೇಕು. ಆ ವೈಜ್ಞಾನಿಕತೆಯಿಂದನೇ ಸಂವಿಧಾನ ಅರ್ಥ ಮಾಡ್ಬೋದು. ನಿಮ್ಗೆ ವೈಜ್ಞಾನಿಕತೆ ಗೊತ್ತಿಲ್ಲ ಅಂದರೆ ನೀವು ಮೌಢ್ಯ, ಕಂದಾಚಾರ, ಮೂಢನಂಬಿಕೆಗಳು ಇದ್ದರೆ ನಿಮಗೆ ಸಂವಿಧಾನದ ಪರವಾಗಿ ಪೀಠಿಕೆಯನ್ನು ಕಾರ್ಯರೂಪಕ್ಕೆ ತರೋಕ್ಕಾಗಲ್ಲ. ಈ ಮನೆಗಳು ಏನಾದ್ರು ಇಟ್ಕೊಳ್ಳಿ, ಮನೆಗಳಲ್ಲಿ ನಿಮ್ಗೆ ಹಕ್ಕಿದೆ, ಆರ್ಟಿಕಲ್ 25 ಇದೆ, ಆ ಹಕ್ಕನ್ನು ನಾವು ಉಳಿಸ್ಕೊಡ್ತೀವಿ. ಆದರೆ ಸಮಾಜದಲ್ಲಿ ಯೋಜನೆಗಳ ಮುಖಾಂತರ, ಶಾಲೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ನಮಗೆ ಮೌಢ್ಯ, ನಮಗೆ ನಿಮ್ಮ ದೇವರುಗಳು, ದಿಂಡ್ರುಗಳು, ನಂಬಿಕೆಗಳು ಬೇಕಾಗಿಲ್ಲ. ನಮ್ಗೆ ವೈಜ್ಞಾನಿಕತೆ ಬೇಕು. ಆ ವೈಜ್ಞಾನಿಕತೆ ಮೇಲೇ ನಮ್ಮ ದೇಶ ಕಟ್ಟಿರೋದು. ಆ ವೈಜ್ಞಾನಿಕತೆಯಿಂದನೇ ನಮ್ಗೆ ಉತ್ತಮ ಭಾರತ ಆಗುತ್ತೆ ಹೊರತು ನಿಮ್ಮ ನಂಬಿಕೆಯಿಂದ ನಮ್ಗೆ ಉತ್ತಮ ಭಾರತ ಆಗಲ್ಲ. ನಿಮ್ಮ ನಂಬಿಕೆಗಳು ನಿಮ್ಮ ಮನೆಗಳಲ್ಲಿ ಗುಡಿಗುಂಡಾರಲ್ಲಿ ಇಟ್ಕೊಳ್ಳೋದು ನಿಮ್ಮ ಹಕ್ಕಿದೆ, ಅದನ್ನು ನಾವು ಉಳಿಸ್ಕೊಳ್ತೀವಿ, ಸಮರ್ಥಿಸ್ಕೊಳ್ತಿರುತ್ತೆ ಸರ್. ನನ್ನ ಪ್ರಕಾರ ವೈಜ್ಞಾನಿಕ ಮನಸ್ಥಿತಿ ನಮಗೆ ಬೇಕಿದೆ. ನಮಗೆ ಯಾವ ಒಂದು ಅವೈಜ್ಞಾನಿಕ ಮೌಢ್ಯ, ಮೂಢನಂಬಿಕೆಗಳು, ಕಂದಾಚಾರಗಳಿಂದ ನಮ್ಗೆ ಉಪಯೋಗ ಆಗಲ್ಲ. ಈ ಮೂಢನಂಬಿಕೆಗಳಿಂದನೇ ಈ ಅಸಮಾನತೆ ಬಂದಿರೋದು. ನಮ್ಮೆಲ್ಲರೂ ಗೊತ್ತಿದೆ. ನಾವೆಲ್ಲರೂ ನೈಸರ್ಗಿಕವಾಗಿ ನೋಡಿದ್ರೆ ಎಲ್ಲ ಮನುಷ್ಯರು ಸರಿ ಸಮಾನರು. ಅದನ್ನು ಎಲ್ಲರೂ ಹೇಳ್ತಾರೆ, ರಕ್ತದಲ್ಲಿ ಒಂದೇ, ಎಲ್ಲ ಇಬ್ಬರು 2 ಕಣ್ಣು, 1 ಮೂಗು, 2 ಕಿವಿ ಎಲ್ಲರಿಗೂ ಒಂದೇ ಇದ್ದಾರೆ. ಆದರೆ ಈ ಅವೈಜ್ಞಾನಿಕ ಮನಸ್ಥಿತಿಗಳೇ ಅದು ಎಷ್ಟೋ ಆಮದು ಮಾಡಿರೋ ಧರ್ಮಗಳು. ಆ ಧರ್ಮಗಳು ಹಿಂದೂ ಧರ್ಮ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ಮತ್ತು ಬೇರೆ ಬೇರೆ ಪುರುಷ ಪ್ರಧಾನ ವ್ಯವಸ್ಥೆ, ಬ್ರಾಹ್ಮಣ್ಯದ ವ್ಯವಸ್ಥೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆ, ಇವೆಲ್ಲ ನಮ್ಮನ್ನು ಅಸಮಾನ ಮಾಡುತ್ತೆ. ಇವೆಲ್ಲ ನಮ್ಮನ್ನು ಕೆಲವ್ರ ಮೇಲೆ, ಕೆಲವ್ರು ಕೀಳು, ಕೆಲವ್ರು ಶ್ರೇಷ್ಠ, ಕೆಲವ್ರು ಕನಿಷ್ಠ. ಈ ಶ್ರೇಷ್ಠ ಕನಿಷ್ಠ ಮೇಲು ಕೀಳು ನಿಮ್ಮ ನಂಬಿಕೆಗಳು ನಮ್ಗೆ ಬೇಕಾಗಿಲ್ಲ. ಅದನ್ನು ನಿಮ್ಮ ಮನೇಲಿ ಕೊಡಿ. ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಹುಟ್ಟಿರೋ ಸಮಾನರು. ಅದನ್ನು ಸಮಾಜ ಕಟ್ಟಬೇಕು. ಈ ಭೇದ ಭಾವನೆ ವ್ಯವಸ್ಥೆ ನಮ್ಮನ್ನು ಅಸಮಾನತೆ ಮಾಡೋದು ಹೊರತು ನಮಗೆ ಯಾವ ಒಂದು ಅಸಮಾನತೆ ಯೋಚನೆ ನಮ್ಗೆ ಬೇಕಾಗಿಲ್ಲ. ಮನುಕುಲದ ಇತಿಹಾಸದಲ್ಲೇ ಅತ್ಯುತ್ತಮ ಆಲೋಚನೆ ಯಾವತ್ತಾದರೂ ಇದ್ದರೆ ಅದು ಇತಿಹಾಸದಲ್ಲಾಗಿರ್ಬೋದು, ಮುಂದೆ ಬರೋದು ಆಗಿರ್ಬೋದು, ಅದು ಸಮಾನತೆ. ಆ ಸಮಾನತೆ ನಮ್ಮ ಸಂವಿಧಾನದಲ್ಲಿದೆ. ಆ ಸಂವಿಧಾನದಲ್ಲಿ ಇರೋ ಸಮಾನತೆ ನಾವು ಯಾಕೆ ಕಾರ್ಯರೂಪಕ್ಕಾಗಲ್ಲ? ಯಾಕೆ ನಿಮ್ಮ ಮೌಢ್ಯ ತಂದುಬಿಟ್ಟು ನಮ್ಮಲ್ಲಿ ಕೆಲವ್ರು ಕೀಳು, ಕೆಲವ್ರು ಮೇಲು ಅಂತ ಸುಳ್ಳು ಹೇಳ್ತೀರಾ? ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ನೀವು ಇಟ್ಕೊಳ್ಳಿ ನಿಮ್ಮ ಗುಡಿಗುಂಡಾರದಲ್ಲಿ, ನಾವು ಹಕ್ಕನ್ನು ಉಳಿಸ್ಕೊಡ್ತೀವಿ. ಸಮಾಜದಲ್ಲಿ ನಮ್ಮ ಸಮಾನತೆ ಬೇಕು. ಅದು ವೈಜ್ಞಾನಿಕತೆಯಿಂದಲೇ ಸಾಧ್ಯ. ಅದಕ್ಕೆ ಅದನ್ನು ಆ ವೈಜ್ಞಾನಿಕ ತಕ್ಕಂತೆ ಯೋಜನೆಗಳು ತನ್ನಿ. ನಮ್ಮ ಅಲೆಮಾರಿಗಳು, ನಮ್ಮ ಶೋಷಿತ ವರ್ಗ, ನಮ್ಮ ದಲಿತ, ಆದಿವಾಸಿ ಮತ್ತು ಎಲ್ಲ ತಳಮಟ್ಟದ ಶೂದ್ರಗಳು ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ ಮುಂದುವರಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಥ್ಯಾಂಕ್ ಯು ಒಂದು ನಿಮಿಷ. ಹಿಂದೆ ಬಾ. ಒಳ್ಳೆ ಬಿದ್ದಿನ ನೋಡ. ಖ್ಯಾತ ಕನ್ನಡ ಚಲನಚಿತ್ರದ ನಟರು ಚೇತನ್ ಅಹಿಂಸಾ ಅವರು ನಮ್ಮ ಜಿಲ್ಲೆಗೆ ಬಂದಿದ್ದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಹುಮನಾಬಾದ್ನಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ದಲಿತ ಸೇನೆ ತಾಲೂಕಾ ಸಮಿತಿ ಹುಮನಾಬಾದ್ ವತಿಯಿಂದ ದಲಿತ ಸಮಾಜ ರಕ್ಷಣೆ ಮತ್ತು ಅಂಥೇಳಿ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮ ಬಂದಿದ್ದರೆ ಅದೇ ರೀತಿ ಬೀದರ್ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಜಿಲ್ಲಾಧಿಕಾರಿಯವರಿಗೆ ಕಚೇರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅವರ ಒಂದು ನೇತೃತ್ವದಲ್ಲಿ ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಅಲ್ಲದೆ ಇಡೀ ರಾಜ್ಯದ ಸಮಸ್ಯೆ ಏನಪ್ಪ ಅಂತಂದರೆ ಅಲೆಮಾರಿ ಜನಾಂಗಕ್ಕೆ ನಿರ್ಲಕ್ಷ್ಯ ಮಾಡಲಾಗ್ತದೆ. ಆ ಸರ್ಕಾರಗಳು ಅಂದರೆ ದಲಿತರು, ಅಲೆಮಾರಿ, ಬುಡಕಟ್ಟು ಜನಾಂಗ ಮತ್ತು SC/ST ಅಲೆಮಾರಿ ಜನಾಂಗ, ಈ ಸಮುದಾಯಗಳಿಗೆ ಸರ್ಕಾರದಿಂದಲೇ ಎಷ್ಟು ಬೇಕು ಸವಲತ್ತುಗಳು ಸಿಗಬೇಕಿತ್ತೋ, ಮೂಲಭೂತ ಸೌಕರ್ಯಗಳು ಸಿಗಬೇಕಿತ್ತೋ ಅಷ್ಟು ಮಟ್ಟದಲ್ಲಿ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇಲ್ಲ. ಅವರಿಗೆ ಇರಲಿಕ್ಕೆ ಮನೆ ಇಲ್ಲ. ಇಲ್ಲಿ ಕೂಡ ನಾವು ನೋಡ್ಬೋದು, ನಾವು ನೌಬಾದ್ನಲ್ಲಿ ಹೋಗಿ ನೋಡ್ಬೋದು. ಅವರು ಇಂದಿಗೂ ಕೂಡ ಗುಡಿಸಲಲ್ಲೇ ವಾಸವಾಗಿದ್ದಾರೆ. ಮೇಲೆ ಅವರು ಬಟ್ಟೆಗಳನ್ನು ಹಾಕ್ತಾಯಿದ್ದಾರೆ, ಸೀರೆಗಳನ್ನು ಹಾಕ್ತಾಯಿದ್ದಾರೆ, ತಟ್ಟುಗಳನ್ನು ಹಾಕ್ಕೊಂಡು ಅವರು ರಾತ್ರಿ ಸಮಯದಲ್ಲಿ ಆ ಶೆಡ್ಗಳಲ್ಲೇ ಮಲ್ಕೋತಕ್ಕಂಥ, ಊಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ಕಣ್ಣಾರೆ ಇವತ್ತು ಕೂಡ ನಾವು ನೌಬಾದ್ನಲ್ಲಿ ಕಾಣ್ಬೋದು. ಅದೇ ರೀತಿ ನಮ್ಮ ಮೈಲೂರು ಕಡೆ ಕೂಡ ಕಾಣ್ಬೋದು. ಮತ್ತು ರಿಂಗ್ ರೋಡ್, ಹೈದ್ರಾಬಾದ್ಗೆ ಹೋಗ್ತಕ್ಕಂಥ ರಿಂಗ್ ರೋಡ್ನಲ್ಲಿ ಶೈನ್ ಕಾಲೇಜ್ ಪಕ್ಕದಲ್ಲಿ ಕೂಡ ನಾವು ಎಷ್ಟೋ ಶೆಡ್ಗಳನ್ನು ಕಾಣ್ಬೋದು. ಗುಂಪಾ ಕಡೆ ಕಾಣ್ಬೋದು. ಅದೇ ರೀತಿ ನಮ್ಮ ಈಗ ಚೇತನ ಅಹಿಂಸಾ ಅವರು ನಿನ್ನೆ ನಮ್ಮ ಹುಮನಾಬಾದ್ ತಾಲೂಕಿನ ಬೆಳಗುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲ ಅಲೆಮಾರಿ ಸಮಾಜದ, ಬುಡಕಟ್ಟು ಸಮಾಜದ ಏನು ಜನಾಂಗ ಇದೆ ಅವರಿಗೆ ವೈಯಕ್ತಿಕವಾಗಿ ಖುದ್ದಾಗಿ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಮ್ಮ ದಲಿತ ಸೇನೆ ಲೆಟರ್ ವತಿಯಿಂದ ನೇತೃತ್ವದಲ್ಲಿ ಅವ್ರ ನೇತೃತ್ವವನ್ನು ಜಿಲ್ಲಾಧಿಕಾರಿಗಳು ಮನವಿಯನ್ನು ಕೊಟ್ಟಿದ್ದೀವಿ.
ಆದಷ್ಟು ಶೀಘ್ರದಲ್ಲಿ ಈ ತುಳಿತಕ್ಕೊಳಪಟ್ಟ ಜನ ಇದೆ, ಏನು ದಲಿತ ಬುಡಕಟ್ಟು ಆದಿವಾಸಿ ಏನು ಜನ ಇದೆ, ಅಲೆಮಾರಿ ಜನ ಇದೆ, ಈ ಜನಾಂಗಕ್ಕೆ ಎಲ್ಲ ತರಹದ ಮೂಲಭೂತ ಸೌಕರ್ಯಗಳು ಕೊಡಬೇಕು. ನಿವೇಶನ ಇಲ್ಲಿಗೂ ಕೂಡ ಅವರಿಗೆ ನಿವೇಶನ ಇಲ್ಲ, ಮತ್ತು ಅವರಿಗೆ ನಿವೇಶನ ಕಲ್ಪಿಸಿಕೊಡ್ಬೇಕು, ಮತ್ತು ಅವರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ಮನವಿ ಪತ್ರದಲ್ಲಿ ನಾವು ಅಪೀಲ್ ಮನವಿ ಮಾಡ್ಕೊಂಡಿದ್ದೀವಿ. ಇಷ್ಟೇ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ತಿಳಿಯಪಡಿಸ್ತೀನಿ. ನನ್ನ ಹೆಸರು ಚಂದ್ರಕಾಂತ್ ನಿರಾಟೆ, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ, ಬೀದರ್.